ನಿಮ್ಮ ಮಕ್ಕಳಿಗಾಗಲಿ ಮುಂದಿನ ಒಳ್ಳೆ ಭವಿಷ್ಯ ಐತಿ. ಇಲ್ಲಾರೆ ಶ್ರೀಮಂತರಾಗೋದು, ಬಡ್ರು ಆಗೋದು ಏನು ಭಾಳ ನಿಮ್ಗೆ ಒಂದು 500 ರೂಪಾಯಿ ಅಥವಾ 1000 ರೂಪಾಯಿ ಕೊಟ್ಟರ ತಿಲ್ಲಕಟ್ಟು ಎಲೆಕ್ಷನ್ದಾಗ ಯಾರಿಗಾರ ಕಂಡ ಕೊಟ್ಟಿರ್ಬೋದು, ಏನಂತ ಮಜಾ ಮಾಡ್ಲಕ್ಕ ಏನ್ರ ನಿಮ್ಗೆ ಮಾಡಿರ್ಬೋದು. ಅದು ಪರಿಹಾರ ಅಲ್ಲ. ಪರಿಹಾರ ಇರ್ಬೇಕಂದ್ರೆ ಪ್ರಜ್ಞಾವಂತ ನಾಗರಿಕರ ನೀವು ಒಳ್ಳೆ ವ್ಯಕ್ತಿನ ನಾವು ಆಯ್ಕೆ ಮಾಡಿ ಅಲ್ಲಿ ನೀವು ಕಳಿಸಿದ್ದೆ ಆದ್ರೆ ನಿಮ್ಮ ಮಕ್ಕಳನ್ನ ಆಯ್ಕೆ ಮಾಡಿ ಕಳಿಸ್ರಿ. ಒಳ್ಳೆ ಅವತ್ತು ಇಂಥ ಒಂದು ಯೋಜನೆ ಹಾಕೋರಿ. ನೋಡ್ರಿ, ಈಗ ಸಂಪೂರ್ಣ ವಿದ್ಯಾರ್ಥಿಗಳು ಲಕ್ಷ ಕೋಟಿಗಟ್ಟಲೆ ಖಾಲಿ ನಿರುದ್ಯೋಗಿ ಕೂತಾರ. ಅವ್ರಿಗೆ ಏನೋ ಒಂದು ಉದ್ಯೋಗ ಇಲ್ಲ. ಹಿಂಗಾಗಿ ಜಂತರ್ ಮಂತರ್ನಾಗ ಹೋರಾಟ ಕೂತಾರೆ ಲಕ್ಷಾಂತರ ಹುಡುಗರು. ಅಲ್ಲಿ ಎಲ್ಲಿ ಬೇಕಾದ್ರೂ ನಡೆದವ. ಯಾಕಂದ್ರೆ ಇವರು ಅಧರ್ಮ, ಅಸತ್ಯ, ಸುಳ್ಳಿನ ಆಡಳಿತ ಪೋಷಣೆ ಮಾಡ್ಕೊಂಡು ಇಡೀ ದೇಶದ ಪ್ರಾಮಾಣಿಕ ವ್ಯವಸ್ಥೆ ಹಾಳು ಮಾಡ್ತಾ ಇದ್ದಾರ. ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ಕೊಳ್ತಾ ಇದ್ದಾರ. ಎಲ್ಲಿ ಬೇಕಾದಲ್ಲಿ ಅವ್ರೂ ಆಸ್ತಿ, ಯಾಕಡೆ ಹೋದ್ರೆ ಬರೀ ಅವ್ರೂ ಆಸ್ತಿ. ನೋಡ್ರಿ, ನಮಗೆ ಸೇವಾ ಮಾಡ್ಲಿಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡಿವು. ನಾವು ಕಟ್ಟುವಂತ ತೆರಿಗೆ ದುಡ್ಡ ಸರ್ಕಾರದೊಳಗೆ ಜಮಾ ಆಗಿರ್ತದಲ್ಲ, ಆ ಜಮಾ ಆಗಿದ್ದ ದುಡ್ಡ ನಮಗೆ ರಸ್ತೆ ಎಲ್ಲಿ ಬೇಕು, ಆಮೇಲೆ ಎಲ್ಲಿ ನಮಗೆ ನೀರಿನ ಸೌಕರ್ಯ ಹೆಂಗ್ ಬೇಕು, ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಸಲುವಾಗಿ ಅಲ್ಲೇ ನಾವು ಕಟ್ಟಿರ್ತೀವಲ್ಲ. ನಮ್ಮ ಭಾಗದ ಶಾಸಕರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ನಮ್ಮ ಭಾಗಕ್ಕೆ ಇದು ಬೇಕಾಗ್ಯದ ಅಂತಂದ್ರೆ ತಕ್ಷಣ ಅಲ್ಲಿ ಆ ಅಧಿವೇಶನದಾಗ ಅಲ್ಲಿ ಧ್ವನಿ ಎತ್ತಿ, ಇಲ್ಲ ನಮ್ಮ ಭಾಗಕ್ಕೆ ಇದು ಬೇಕಾಗ್ಯದ, ಯಾವ ಕಾರಣಕ್ಕೂ ಇದು ಮಾಡಿಲ್ಲಂದ್ರೆ ನಮ್ಮ ಉಳಿಗಾಲಿಲ್ಲ ಅಂತೇಳಿ ಅಲ್ಲಿ ಒತ್ತಡ ಹಾಕಿ ಅಲ್ಲಿ ಅಮೌಂಟ್ ತಂದ ನಮಗೆ ಮೂಲಭೂತ ಸೌಲಭ್ಯ ಒದಗಿಸುವಂತ ಕರ್ತವ್ಯ ಪ್ರತಿಯೊಬ್ಬರ ಜನಪ್ರತಿನಿಧಿಗಳು ಇರ್ತದ, ಆಯಾ ಶಾಸಕರದಿರ್ತದ, ಇಲ್ಲಿ ಮಂತ್ರಿಗಳದಿರ್ತದ. ಅದಕ್ಕೆ ನಾವು ಭಾಳ ಏನು ಹೆಚ್ಚು ಮಾತಾಡೋದಿಲ್ಲ, ಎಲ್ಲರಿಗೂ ಸಾಕಷ್ಟು ಅನುಭವ ಇದ್ದೀರಿ. ಆದ್ರೆ ಮುಂದಿನ ದಿನಮಾನದಲ್ಲಿ ಪ್ರಜ್ಞಾವಂತ ನಾಗರಿಕರಾಗ್ರಿ, ಹಣಕ್ಕೆ ಮರಳಾಗಬೇಡ್ರಿ, ಹೆಂಡಕ್ಕೆ ಮರಳಾಗಬೇಡ್ರಿ, ಕಂಡಕ್ಕೆ ಮರಳಾಗಬೇಡ್ರಿ. ನಾವು ಒಂದು ಪ್ರಜ್ಞೆ ಇಟ್ಕೊಂಡ ಇವತ್ತು ಬಡತನದಲ್ಲಿರುವಲ್ಲಕ್ಕೂ ಒಳ್ಳೆ ವ್ಯಕ್ತಿ ಇತ್ತಂದ್ರ ಸ್ವಾಭಿಮಾನದಿಂದ ನಿಸ್ವಾರ್ಥ ಸೇವೆ ಸಲ್ಲಿಸುವಂತ ಪ್ರಾಮಾಣಿಕರನ್ನು ಗುರುತಿಸಿ ಅಂಥವ್ರನ್ನ ಮತ ಹಾಕಿ ಆಮೇಲೆ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗ್ಲಿಕ್ಕೂ ನಾವು ಎಲ್ಲರೂ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಮಕ್ಕಳು ಒಳ್ಳೆಯವರಾಗ್ತಾರೆ, ನಾವು ಎಲ್ಲರೂ ಒಳ್ಳೆಯವರಾಗ್ತೀವಿ, ಒಳ್ಳೆ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನನಗೊಂದು ಎರಡು ಅವಕಾಶ ಕೊಟ್ಟಿದ್ರಿ. ಯಾಕಂದ್ರೆ ನಾನು ಇದೆಲ್ಲ ಬಿಟ್ಟು ಬೇರೆ ಮಾತಾಡಿದ್ರೆ ಅನಿಸುತ್ತೆ ಖರೆ ನೀವು. ಯಾಕಂದ್ರೆ ಇದೆಲ್ಲ ವ್ಯವಸ್ಥೆ ಅದಕ್ಕೆಲ್ಲ ಕಾರಣ ನಾವೇ ಎಲ್ಲ ಇದು ಮಾಡಕ್ಕೆ ಹಚ್ಚಿ ನಾವೇ ತೆಗನ ಬಿಟ್ಟು ನಾವೇ ಹೋರಾಟ ಕುಂಡ್ರದ. ಯಾರು ಹೋರಾಟ ಕುಂಡ್ರದಿಲ್ಲ, ಯಾರು ಆರಿಸ್ತಿರ್ತಿಲ್ಲ ಅವ್ರವ್ರ ಕೆಲಸದು ಅವ್ರ ಜವಾಬ್ದಾರಿಯಿಂದ ನಮ್ಮೆಲ್ಲರಿಗೂ ಮೂಲಭೂತ ಸೌಲಭ್ಯ ಒದಗಿಸೋದು, ನೀರು ಒದಗಿಸೋದು, ಕರೆಂಟ್ ಒದಗಿಸೋದು. ನಮ್ಮ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಏನು ಬೇಕಲ್ಲ ಆ ಕಡೆ ಯಾರು ಲಕ್ಷ ಕೊಡತ್ತಿಲ್ಲ. ನಾವು ಹೆಂಗೆ ದ್ವಿಗುಣ ಮಾಡ್ಕೋಬೇಕು, ನಾವು ಹೆಂಗೆ ಆಸ್ತಿ ದ್ವಿಗುಣ ಮಾಡ್ಕೋಬೇಕು ಅನ್ನೋದು ಅದಷ್ಟು ಆ ಕಡೆ ಲಕ್ಷ ಐತೆ ಅವ್ರಿಗೆ. ನಾವು ಬರೀ ಒಂದು ಮತ್ತೆ 5 ವರ್ಷ ತನ ಒಮ್ಮೆ ಏನೊಂದು 30-40 ಕೋಟಿ ರೂಪಾಯಿ ಖರ್ಚು ಮಾಡಿ ಒಮ್ಮೆ ಆರಿಸಿ ಬಂದ್ರಂದ್ರೆ ಮುಗಿದೊತ್ತು ನಾವು ಮತ್ತೆ ಈ ಕಡೆ ಅದೇ ರಾಗ ಅದೇ ಆಡ. ಇಂಥ ವ್ಯವಸ್ಥೆಗೆ ನಾವು ಬಲಿ ಆಗ್ಲತ್ತೀವಿ, ಬಲಿ ಆಗಬಾರ್ದು. ಸರ್ಕಾರಿ ಶಾಲೆಗಳು ಉಳಿಸ್ಕೋಬೇಕು. ನೀವು ಸರ್ಕಾರಿ ಶಾಲೆ ಒಳಗೆ ನಿಮ್ಮ ಮಕ್ಕಳಿಗೆ ಹಚ್ಚಿ ಸರ್ಕಾರಿ ಶಾಲೆ ಒಳಗೆ SDMC ಅಲ್ಲಿ ಅಧ್ಯಕ್ಷರ ಮಾಡಿರ್ತಾರ. ಆಮೇಲೆ ನಮ್ಮ ಶಾಲೆ ಆಸ್ತಿ, ನಮ್ಮ ಮಕ್ಕಳು ನೀವೆಲ್ಲ ಸರ್ಕಾರಿ ಶಾಲೆ ಒಳಗೆ ಕಲ್ತೀವಿ. ನಾವು ಈಗ 30-40-50 ಲಕ್ಷ 50,000 ರೂಪಾಯಿ ಎಲ್ಲ ಕೊಟ್ಟು ಈಗ ನಾವು ಪ್ರೈವೇಟ್ ಕಲ್ಸೋದು. ಅಲ್ಲಿ 10,000 ರೂಪಾಯಿ ಕಲಿಸ್ಲಿಕ್ಕೆ ಬರ್ತಾರ ಅವ್ರು. ಇಲ್ಲಿ TT CT ಎಲ್ಲ ಕಲಿತು ರ್ಯಾಂಕ್ ತಗೊಂಡ ಮೇಲೆ ಇಲ್ಲಿ ಮಾಸ್ತರ್ ಆಗಿ ಬಂದಿರ್ತಾರ. ಅವ್ರಿಗೆ ನಾವು ಕಿಮ್ಮತ್ ಕೊಡಾತಿಲ್ಲ. ನಮ್ಮ ಶಾಲೆಗೆ ಅಲ್ಲಿ 30,000 ರೂಪಾಯಿ 40,000 ರೂಪಾಯಿ ಕೊಟ್ಟು ಅಲ್ಲಿ ಪ್ರೈವೇಟ್ ಇಸಲಾಗ್ತೀವಿ. ಒಂದು 10,000 ರೂಪಾಯಿ ಎಲ್ಲರೂ ಸೇರಿ ಒಂದೊಂದು ಕುಟುಂಬಕ್ಕೆ ಒಂದು 4,000 ರೂಪಾಯಿ 2,000 ರೂಪಾಯಿ ಕೊಡೋಣಪ್ಪ. ನಮ್ಮ ಊರು ಶಾಲೆ ನಾವು ಸುಧಾರಿಸ್ಕೊಳ್ಳೋಣ, ನಮ್ಮ ಊರು ಶಾಲೆ ನಾವು ದುರಸ್ತ ಮಾಡ್ಕೊಳ್ಳೋಣ ಅಂತದ್ದು ನಾವು ಪ್ರಜ್ಞೆ ಇಟ್ಕೊಳ್ಳಾರ್ದನ್ನ ನಾವು ಬದುಕಲಾಗ್ತೀವಿ. ಇದೆ ಅಂತ ದೊಡ್ಡ ದುರಂತಿದು. ಅಂತ ವ್ಯವಸ್ಥೆ ಹೋಗ್ಬೇಕು. ಮುಂದಿನ ದಿನಮಾನದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು, ನಮ್ಮ ಆಸ್ತಿ, ನಮ್ಮ ಶಾಲೆಗಳು, ನಮ್ಮ ಮಕ್ಕಳು ಅಲ್ಲೇ ರ್ಯಾಂಕ್ ಬರುವಂತ ಒಂದು ವ್ಯವಸ್ಥೆ ಎಲ್ಲ ಪೂರ ಮಕ್ಕಳಿಗೆಲ್ಲ ಫ್ರೀ ಕೊಡ್ತಾರ. ಅದನ್ನ ಬಿಟ್ಟು ನಾವು ಬರೀ ನಾಟಕಕ್ಕೆ ಬೆನ್ನ ಹತ್ತಿಬಿಟ್ಟಿವಿ. ನಾಟಕಕ್ಕೆ ಬೆನ್ನ ಹತ್ತಲಾರ್ದೆ ನಿಜ ಸತ್ಯಕ್ಕೆ ಬೆನ್ನ ಹತ್ತಿರ ನಾವೆಲ್ಲರೂ ಒಂದು ಒಳ್ಳೆ ನಾಗರಿಕರಾಗಿ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ನಾವೆಲ್ಲರೂ ಕಾರಣೀಕರ್ತರಾಗ್ತೀವಿ. ಮತ್ತು ಅವರು ಈಗ ನೀವು ಎಷ್ಟೊತ್ತಿರೋ ಇದು ನಮ್ಮ ನ್ಯಾಯ ಸಿಗುತ್ತಾನೋ ಈ ಹೋರಾಟ ಒಳಗ ನಮಸ್ಕಾರ ನಮ್ಮ ಈ ಹೋರಾಟ ಒಳಗ ನ್ಯಾಯ ಸಿಗೋದ್ರೊಳಗೆ ನಮ್ಮ ಅರವಿಂದ್ ಕುಲಕರ್ಣಿ ಅವರು, ನಮ್ಮ ಪಟ್ಟಿಗೆಯವರು, ನಾವೆಲ್ಲ ಇವ್ರು 14 ದಿವಸ ಜೈಲಿನಲ್ಲಿ ಇದ್ರು. ಇವ್ರು ಮಾನ್ಯ ಒಳಗೆ ಸರ್ಕಾರ ವೈದ್ಯಕೀಯ ಕಾಲೇಜ್ ಹೋರಾಟ ಒಳಗ 14 ದಿವಸ
ಅದಕ್ಕೇನೈತಿ ನಾವು ಈಗ ನೆಕ್ಸ್ಟ್ ಮತ್ತೆ ಬರ್ತೀವಿ. ನಮ್ಮ ಫ್ಯಾಮಿಲಿ ಎಲ್ಲ ಹೊರಗೆ ನಿಂತು ನೋಡಿ, ಇಲ್ಲ ಪಟ್ಟಿಗೆವ್ರು ಬರ್ಬೇಕಂದ್ರೆ ನಾ ಫೋನ್ ಮಾಡಿದೆ, ಇಲ್ರಿ ಇಲ್ಲಿ ಹೋರಾಟ ಕೂತೀವನ ನಾ ಎಂತಾಡ್ರಿ ನಾನು ಬರ್ತೀನಿ ಅಂತ ಬಂದೀನಿ. ಅದಕ್ಕೆ ನಾ ಈಗ ನಮ್ಮ ಫ್ಯಾಮಿಲಿ ಅವ್ರು ಬಿಡ್ತೀನಿ, ಬೇಕಾದ್ರೆ ಮತ್ತೆ ನಾಡ್ದು ನಾನು ಬರ್ತೀನಿ. ಆಟವಾಗ ಸರಿ ಆಯ್ತು ಸರಿ, ಇಲ್ಲ ನಾನು ನಿಮ್ಮ ಜೊತೆ ಕೂತ ನಮ್ಮ ಸಂಘಟನೆ ಸಂಪೂರ್ಣ ಇದೆ, ನಿಮಗೆ ನ್ಯಾಯ ದೊರಕೋರಿಗೂ ನಾವು ನಿಮ್ಮ ಸಂಪೂರ್ಣ ಬೆಂಬಲಕ್ಕೆ ನಿಲ್ತೀವಿ ಅಂತೇಳಿ ನಾನು ಒಂದೆರಡು ಮಾತು ಆಗಿ ಮಾಡ್ತೀನಿ. ಧನ್ಯವಾದಗಳು.